ಇದು ನಮ್ಮ ದೇಹಕ್ಕೆ ಯಾವ ರೀತಿಯ ಪ್ರಯೋಜನಕಾರಿಯಾಗಿದೆ? ನಿಮ್ಮ ಆಯ್ಕೆಗಳು: ರಕ್ತದ ಹರಿವು, ಶಕ್ತಿಯ ಬಳಕೆ, ಸ್ನಾಯುಗಳ ಚಟುವಟಿಕೆ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ದೇಹದ ಸ್ನಾಯುಗಳು ಸಂಕುಚಿತ ಮತ್ತು ವಿಸ್ತಾರಗೊಳ್ಳುವ ಪ್ರಕ್ರಿಯೆಯಿಂದ ಶಾಖವನ್ನು ಉತ್ಪಾದಿಸುತ್ತದೆ. ಈ ಶಾಖವು ದೇಹದ ಉಷ್ಣತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಡುಗುವ ವೇಳೆ ರಕ್ತದ ಹರಿವು ಹೆಚ್ಚಾಗುತ್ತದೆ. ಇದು ದೇಹದ ಒಳಭಾಗವನ್ನು ಬೆಚ್ಚಗಿಡಲು ಸಹಾಯಕ. ದೇಹವು ಶಕ್ತಿಯನ್ನು ಹೆಚ್ಚು ಬಳಸುವುದರಿಂದ ಕೊಬ್ಬನ್ನು ಸುಡುತ್ತದೆ. ಇದು ದೇಹವನ್ನು ಶೀತದಿಂದ ರಕ್ಷಿಸುವ ನೈಸರ್ಗಿಕ ವಿಧಾನವಾಗಿದೆ. ಎರಡನೆಯ ಪ್ರಶ್ನೆ: ಹಿಮಾಲಯ ಪರ್ವತವು ಭಾರತಕ್ಕೆ ಯಾವ ರೀತಿಯಲ್ಲಿ ಕೊಡುಗೆಯಾಗಿದೆ? ನಿಮ್ಮ ಆಯ್ಕೆಗಳು: ನೈಸರ್ಗಿಕ ತಾಣ, ನದಿಗಳ ಉಗಮ, ರಕ್ಷಣೆ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಹಿಮಾಲಯವು ಭಾರತದ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಪಾಕಿಸ್ತಾನದಿಂದ ಟಿಬೆಟ್ವರೆಗೆ 2,500 ಕಿಲೋಮೀಟರ್ ವ್ಯಾಪಿಸಿದೆ. ಹಿಮಾಲಯದಿಂದ ಉಗಮವಾಗುವ ನದಿಗಳು ಭಾರತದ ಬಹುತೇಕ ಭಾಗದ ನೀರಿನ ಅಗತ್ಯವನ್ನು ಪೂರೈಸುತ್ತದೆ. ಮಾನ್ಸೂನ್ ಮಾರುತಿಗಳಿಗೆ ತಡೆಗೊಂಡದೆ ಕಾರ್ಯನಿರ್ವಹಿಸಿ ದಕ್ಷಿಣ ಭಾಗಕ್ಕೆ ಮಳೆಯನ್ನು ತರುತ್ತದೆ. ಮೂರನೆಯ ಪ್ರಶ್ನೆ: ನೀವು ಸತತ 14 ದಿನಗಳ ಕಾಲ ಸಿಹಿ ತಿನ್ನುವುದನ್ನು ಬಿಟ್ಟರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು: ಶಕ್ತಿ ಹೆಚ್ಚಳ, ತೂಕ ಇಳಿಕೆ, ಹಸಿವು ನಿಯಂತ್ರಣ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಮೊದಲ 2-3 ದಿನಗಳಲ್ಲಿ ತಲೆನೋವು, ಹೊಟ್ಟೆನೋವು ಮತ್ತು ಸುಸ್ತು ಕಾಣಿಸಬಹುದು. 4ನೇ ದಿನದಿಂದ ದೇಹವು ಉಲ್ಲಾಸಗೊಳ್ಳಲು ಪ್ರಾರಂಭಿಸುತ್ತದೆ, ಶಕ್ತಿ ಹೆಚ್ಚಿಸುತ್ತದೆ. 7 ದಿನಗಳಲ್ಲಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಮಲಬದ್ಧತೆ ಮತ್ತು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಡಿಮೆಯಾಗುತ್ತದೆ. 14 ದಿನಗಳ ಬಳಿಕೆಯ ಬಯಕೆಯು ಕಡಿಮೆಯಾಗುತ್ತದೆ. ದೇಹವು ಸಮತೋಲನದಲ್ಲಿರುತ್ತದೆ. 4ನೆಯ ಪ್ರಶ್ನೆ: ಭಾರತದಲ್ಲಿ ಒಟ್ಟು ಎಷ್ಟು ದ್ವೀಪಗಳಿವೆ? ನಿಮ್ಮ ಮುಂದಿರುವ ಆಯ್ಕೆಗಳು: 572, 36, 1382, 740. ಸರಿಯಾದ ಉತ್ತರ ಆಪ್ಷನ್ ಸಿ, 1382. ಭಾರತದಲ್ಲಿ 1382 ದ್ವೀಪಗಳಿವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ 572 ಮತ್ತು ಲಕ್ಷದ್ವೀಪದಲ್ಲಿ 36 ದ್ವೀಪಗಳಿವೆ. ಅಸ್ಸಾಂನ ಮಜೋಲಿ ದ್ವೀಪ ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾಗಿದೆ. 5ನೆಯ ಪ್ರಶ್ನೆ: ಸಂಧಿವಾತದಿಂದ ಬಳಲುತ್ತಿರುವವರಿಗೆ ಯಾವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ? ನಿಮ್ಮ ಆಯ್ಕೆಗಳು: ಕಬ್ಬಿನ ಹಾಲು, ಜಾಪತ್ರೆ, ಒಣಶುಂಠಿ, ಎಕ್ಕದ ಎಲೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಜಾಪತ್ರೆ. ಜಾಪತ್ರೆಯ ಎಣ್ಣೆ ಮತ್ತು ಪದಾರ್ಥಗಳು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿವೆ. ಇದು ಸಂಧಿವಾತದಿಂದ ಬಳಲುತ್ತಿರುವವರಿಗೆ ಶ್ರೇಷ್ಠವಾಗಿದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. 6ನೆಯ ರಹಸ್ಯಮಯ ಅರಮನೆಗಳಿರುವ ಕೋಟೆ ಯಾವ ದೇಶದಲ್ಲಿದೆ? ನಿಮ್ಮ ಆಯ್ಕೆಗಳು: ಭಾರತ, ಚೀನಾ, ಜಪಾನ್, ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ. ರಾಜಸ್ಥಾನದ ಬಿಕಾನೆರ್ನ ಜುನಾಗಢ್ ಕೋಟೆಯಲ್ಲಿ 9 ರಹಸ್ಯಮಯ ಅರಮನೆಗಳಿವೆ. ಈ ಕೋಟೆಯ ಗೋಡೆಗಳು ರಾಜ್ಪುತ್ ಮತ್ತು ಗುಜರಾತಿ ಶೈಲಿಯಲ್ಲಿ ಕೆತ್ತಲಾಗಿದೆ. ಕೋಟೆಯೊಳಗಿನ ಒಂದು ಭಾಗವು ತಂಪಾಗಿದ್ದು ಹಲವು ರಹಸ್ಯ ದ್ವಾರಗಳು ಮತ್ತು ಗುಹೆಗಳಿವೆ. 7ನೆಯ ಪ್ರಶ್ನೆ: ಅಘೋರಿಗಳು ಮೃತದೇಹಗಳನ್ನು ದೈಹಿಕ ಸಂಬಂಧ ಹೊಂದಲು ಕಾರಣವೇನು? ನಿಮ್ಮ ಆಯ್ಕೆಗಳು: ಪೂಜೆಯ ವಿಧಾನ,
ವಾಮಾಚಾರ, ದೇಹ ವಶೀಕರಣ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ, ಪೂಜೆಯ ವಿಧಾನ. ಅಘೋರಿಗಳು ಶಿವನ ಆರಾಧನೆಗಾಗಿ ತಂತ್ರ ಸಾಧನೆ ಮಾಡುತ್ತಾರೆ. ಮೃತದೇಹದೊಂದಿಗೆ ಧ್ಯಾನ ಮಾಡುವುದರಿಂದ ಶಕ್ತಿ ಮತ್ತು ಜ್ಞಾನ ಹೆಚ್ಚಿಸುತ್ತಾರೆ. ಅವರು ಶಾರೀರಿಕ ಸಂಬಂಧವನ್ನು ತಪಸ್ಸಿನ ಭಾಗವಾಗಿ ನೋಡುತ್ತಾರೆ. 8ನೆಯ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ಸೌತೆಕಾಯಿಯನ್ನು ತಿನ್ನಬಾರದು? ನಿಮ್ಮ ಆಯ್ಕೆಗಳು: ಮೂತ್ರ, ಅಲರ್ಜಿ, ಕಡಿಮೆ ತೂಕ, ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ, ಮೂತ್ರ ಮತ್ತು ಅಲರ್ಜಿ. ಸೌತೆಕಾಯಿಯ ತಂಪು ಅಂಶಗಳು ಮೂತ್ರದ ಸಮಸ್ಯೆ ಮತ್ತು ಅಲರ್ಜಿ ಇರುವವರಿಗೆ ಹಾನಿಕಾರಕ. ಶೀತ ಅಥವಾ ಕೆಮ್ಮು ಇರುವವರು ಕೂಡ ಸೌತೆಕಾಯಿ ತಿನ್ನಬಾರದು.